ಎರಡೂ ದೇವಸ್ಥಾನ ನೋಡಿದಾಗ ಇವರು ಇರ್ತಕ್ಕಂಥ ಯುವಕರೇ ಕೆಲಸ ಮಾಡ್ತಕ್ಕಂಥದ್ದು ಹೇಳಿದಾಗ ತುಂಬ ಸಂತೋಷ ಆಯಿತು. ಎರಡೂ ದೇವಸ್ಥಾನಕ್ಕೆ ಎಷ್ಟು ಕಲ್ಲಾಗುತ್ತೆ ಅಷ್ಟು ಕಲ್ಲು ಕೊಡ್ತಿದ್ದು ನಾವು ಒಪ್ಕೊಂಡಿದ್ದೇನೆ. ದೇವಸ್ಥಾನ ಕೆಲಸ ಮಾಡ್ತಕ್ಕಂಥ ನುಡಿದಂತೆ ನಡೆದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಗೊರಮಡುಗು ಗ್ರಾಮದ ದೇವಾಲಯಗಳಿಗೆ 30,000 ಇಟ್ಟಿಗೆಗಳ ಕೊಡುಗೆ. ಮಾತು ಕೊಟ್ಟರೆ ಅದನ್ನು ಕಾರ್ಯರೂಪಕ್ಕೆ ತರುವ ನಾಯಕತ್ವವೇ ಜನರ ವಿಶ್ವಾಸವನ್ನು ಗಳಿಸುತ್ತದೆ. ಅಂತಹ ಸೇವಾ ಮನೋಭಾವವನ್ನು ಮತ್ತೊಮ್ಮೆ ಪ್ರದರ್ಶಿಸಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊರಮಡುಗು ಗ್ರಾಮದ ದೇವಾಲಯಗಳ ನಿರ್ಮಾಣ ಕಾರ್ಯಕ್ಕೆ 30,000 ಇಟ್ಟಿಗೆಗಳನ್ನು ನೀಡುವುದಾಗಿ ಘೋಷಿಸಿ ತಮ್ಮ ನುಡಿಯನ್ನು ಉಳಿಸಿಕೊಂಡಿದ್ದಾರೆ. ನಮ್ಮ ಗೊರಮಡುಗು ಗ್ರಾಮದ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಸಹೋದರರು ಎಲ್ಲ ಇವತ್ತು ಒಟ್ಟು ಬರ್ತಾ ಇರ್ತಕ್ಕಂಥ ಏನು ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಇದ್ರ. ಇವತ್ತೇನೋ ನಾನು 10 ದಿವಸ ಹಿಂದ್ಗಡೆ ನಾನು ಗ್ರಾಮಕ್ಕೆ ಬಂದಿದ್ದೆ. ಬಂದವಾಗ ಸಾಕಷ್ಟು ಯುವಕರು ಇವರು ಇರ್ತಕ್ಕಂಥದ್ದು ನಾನು ಕಂಡು ಸುಮಾರು 500-600 ಜನ ಹುಡುಗರು ಹೊರಗಡೆ ಹೋಗಿ ಕೆಲಸ ಮಾಡ್ತಕ್ಕಂಥ ಏನು ಗ್ರಾಮ ಇದ್ದರೆ ಇವತ್ತು ಗೊರಮಡುಗು ಗ್ರಾಮ ಇವತ್ತು ತುಂಬ ಯುವಕರು ಇರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಕೂಡ ಎಲ್ಲರೂ ದೇವರ ಆಶೀರ್ವಾದಕ್ಕೆ 2 ದೇವಸ್ಥಾನ ಕೆಲಸ ನಡೀತಾ ಇದೆ. ದೇವಸ್ಥಾನ ಕರ್ಕೊಂಡು ಹೋದ್ರು. ಆ ದೇವಸ್ಥಾನಕ್ಕೆ ಒಂದಷ್ಟು ಏನಾದರೂ ದೇವ್ರ ಸೇವೆ ಮಾಡ್ಬೇಕಂತ ಕೇಳಿದವಾಗ ನಮ್ಮ ಕೈಯಲ್ಲಿ ಆಗ್ತಕ್ಕಂಥ ಎಷ್ಟಾದಷ್ಟು ನಾನು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಗ್ರಾಮದ ಯುವಕರ ಪರವಾಗಿ, ಹೆಣ್ಮಕ್ಳ ಪರವಾಗಿ, ಹೆಣ್ಮಕ್ಳ ತಾಯಿಗಳ ಪರವಾಗಿ ನಾವೊಂದು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಗ್ರಾಮದ ಏನು ಸಡಗರ ಹಬ್ಬದ ಸಡಗರ ಮಾಡ್ತಾ ಇದ್ದಾರೆ. ಇವತ್ತು ಯುಗಾದಿ ಹಬ್ಬ ಆಯಿತು, ಶ್ರೀರಾಮನವಮಿ, ಇವತ್ತು ಹಬ್ಬದ ಸಡಗರ ಎಲ್ಲ ಮಾಡ್ತಾ ಇದ್ರ. ಇವತ್ತೇನು ಈ ಗ್ರಾಮದಲ್ಲಿರ್ತಕ್ಕಂಥ ಯುವಕರಿಗೆ ಒಂದು ಭರವಸೆ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಬೆಂಗಳೂರಿಗೆ ಏರ್ಪೋರ್ಟ್ಗೆ ಹತ್ರ ಇರ್ತಕ್ಕಂಥ ಗ್ರಾಮ. ಮುಂದಿನ ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಸಾಕಷ್ಟು ಕೈಗಾರಿಕೆಗಳು ಬರ್ತಕ್ಕಂಥದ್ದು, ಸಾಕಷ್ಟು ಈ ಕಡೆ ಉದ್ಯೋಗ ಬರ್ತಕ್ಕಂಥದ್ದು, ಸೃಷ್ಟಿ ಆಗ್ತಕ್ಕಂಥದ್ದು ಆಗುತ್ತೆ. ತಮ್ಮ ಮಕ್ಕಳನ್ನ ಎಷ್ಟೇ ಕಷ್ಟ ಆದ್ರೂ ವಿದ್ಯಾವಂತರು ಮಾಡಿ ಮನೆ ಬೆಳೆಸ್ತಕ್ಕಂಥ ಕೆಲಸ ಆಗುತ್ತೆ. ಎಲ್ಲರನ್ನೂ ಓದಿಸಿ ಅಂತೇಳಿ ಈ ಹಬ್ಬದ ಸಂಭ್ರಮಕ್ಕೆ ಕರೆದು 2 ಮಾತು ಆಡೋದಕ್ಕೆ ಅವಕಾಶ ಕೊಟ್ಟಿರೋದು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಸುಮಾರು 4 ತಿಂಗಳ ಹಿಂದೆ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವೇಳೆ ಗ್ರಾಮ ದೇವತೆಗಳಾದ ಗಂಗಮ್ಮ ಹಾಗೂ ನರಡಮ್ಮ ದೇವಾಲಯಗಳ ನಿರ್ಮಾಣಕ್ಕೆ ಅಗತ್ಯ ನೆರವು ನೀಡುವುದಾಗಿ ಅವರು ಭರವಸೆ ನೀಡಿದ್ದರು. ಈಗ ಕಳೆದ ಸಲ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ಏನು ಸಿಕಲ್ ರಾಮಚಂದ್ರಗೌಡವರು ಗಂಗಮ್ಮನ ದೇವಸ್ಥಾನ ಮತ್ತು ನರಡಮ್ಮ ದೇವಸ್ಥಾನಕ್ಕೆ ಏನು ಕಲ್ಲಿನ ಸ್ವಲ್ಪ ಎಸ್ಟಿಮೇಟ್ ಕೊಡಿ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಎರಡೂ ದೇವಸ್ಥಾನ ನೋಡಿದಾಗ ಇವರು ಇರ್ತಕ್ಕಂಥ ಯುವಕರೇ ಕೆಲಸ ಮಾಡ್ತಕ್ಕಂಥದ್ದು ಹೇಳಿದಾಗ ತುಂಬ ಸಂತೋಷ ಆಯಿತು. ಎರಡೂ ದೇವಸ್ಥಾನಕ್ಕೆ ಎಷ್ಟು ಕಲ್ಲಾಗುತ್ತೆ ಅಷ್ಟು ಕಲ್ಲು ಕೊಡ್ತಿದ್ದು ನಾವು ಒಪ್ಕೊಂಡಿದ್ದೇನೆ. ದೇವಸ್ಥಾನ ಕೆಲಸ ಮಾಡ್ತಕ್ಕಂಥ ನಂತರ ದೇವಾಲಯದ ಆಡಳಿತ ಮಂಡಳಿ ಕಲ್ಲಿನ ಕಟ್ಟಡ ನಿರ್ಮಾಣಕ್ಕೆ ಹೆಚ್ಚಿನ ವೆಚ್ಚವಾಗುವುದರಿಂದ ಅದರ ಬದಲಿಗೆ ಇಟ್ಟಿಗೆಗಳನ್ನು ಒದಗಿಸುವಂತೆ ಮನವಿ ಮಾಡಿತ್ತು. ಈ ಮನವಿಗೆ ಸ್ಪಂದಿಸಿದ ಸಿಕಲ್ ರಾಮಚಂದ್ರಗೌಡ ಅವರು ಶಿಡ್ಲಘಟ್ಟದಲ್ಲಿರುವ ತಮ್ಮ ಸೇವಾ ಸೌಧ ಕಚೇರಿಗೆ ಗ್ರಾಮಸ್ಥರನ್ನು ಆಹ್ವಾನಿಸಿ ಗ್ರಾಮದ ದೇವಾಲಯಗಳ ನಿರ್ಮಾಣಕ್ಕಾಗಿ 30,000 ಇಟ್ಟಿಗೆಗಳನ್ನು ಒದಗಿಸುವುದಾಗಿ ಅಧಿಕೃತವಾಗಿ ಭರವಸೆ ನೀಡಿದರು. ಈ ಕುರಿತು ಮಾತನಾಡಿದ ಗ್ರಾಮದ ಹಿರಿಯ ಮುಖಂಡ ನಾರಾಯಣಸ್ವಾಮಿ, ನಮ್ಮ ಗ್ರಾಮದ ದೇವಾಲಯಗಳ ಅಭಿವೃದ್ಧಿಗೆ ಹಲವು ದಾನಿಗಳು ಕಾಲಕಾಲಕ್ಕೆ ನೆರವು ನೀಡಿದ್ದಾರೆ. ಇದೀಗ ಸಿಕಲ್ ರಾಮಚಂದ್ರಗೌಡರು ದೇವಾಲಯಗಳ ನಿರ್ಮಾಣಕ್ಕೆ ಇಟ್ಟಿಗೆಗಳನ್ನು ನೀಡುತ್ತಿರುವುದು ಗ್ರಾಮಸ್ಥರಿಗೆ ಸಂತಸ ತಂದಿದೆ. ಸಮಾಜ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ಇನ್ನಷ್ಟು ಸೇವೆ ಸಲ್ಲಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಡಿಶ್ ಮಂಜುನಾಥ್, ಯುವ ಮುಖಂಡ ಗೋಪಾಲಗೌಡ, ಪತ್ರಕರ್ತ ಮೈತ್ರಿ ಲೋಕೇಶ್, ನಾಗಪ್ಪನವರ ನಾರಾಯಣಸ್ವಾಮಿ, ಗಂಗೇನಹಳ್ಳಿ ನಾರಾಯಣಸ್ವಾಮಿ, ರಾಜೇಶ್, ಕಾಕೆಪ್ಪ, ಹನುಮಪ್ಪ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸಿಕಲ್ ರಾಮಚಂದ್ರಗೌಡರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲರೂ ಒಂದ್ಸರಿ ನಮ್ಮ ಒಂದು ಕಿರು ಸನ್ಮಾನ ಸ್ವೀಕರಿಸಿಕೊಳ್ಬೇಕಂತ ಹೇಳ್ಬಿಟ್ಟು ಅದೊಂದು ಕಡೆ ಮಾಡ್ಬೇಕಾರೆ